ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಆರ್ಟಿ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಭಾಗವಹಿಸುವವರು ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ವೆಂಕಟರಮಣ್ ಆಚಾರ್. ಇವರು ಪ್ರೌಢಶಾಲಾ ವಿಜ್ಞಾನ ವಿಷಯದ ಸಂಪನ್ಮೂಲ ವ್ಯಕ್ತಿಗಳು, ಉತ್ತಮ ವಾಗ್ಮಿಯೂ ಹೌದು. SSLC ವಿದ್ಯಾರ್ಥಿಗಳಿಗೆ ನಡೆಯುವ ರೇಡಿಯೋ ಕಾರ್ಯಕ್ರಮದಲ್ಲಿಯೂ ಭಾಗಿಯಾಗಿರುತ್ತಾರೆ. ವಿಜ್ಞಾನ, ಕಲೆ, ಸಾಹಿತ್ಯ, ಬರಹಗಳಲ್ಲಿ ಅಭಿರುಚಿಯನ್ನು ಹೊಂದಿದವರು. ಎಲ್ಲರೊಂದಿಗೆ ನಗುನಗುತ್ತಾ ಆತ್ಮೀಯತೆಯಿಂದ ಮಾತನಾಡುವ ಇವರು ಎಲ್ಲ ವಿಜ್ಞಾನ ಶಿಕ್ಷಕರಿಗೂ ಉತ್ತಮ ಸಲಹೆಗಾರರಾಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ನಮಸ್ಕಾರ. ಜೋರಾಗಿ ಮಳೆ ಬರ್ತಾ ಇದೆ, ಜುಲೈ ತಿಂಗಳ ಮಳೆ. ನಮ್ಮ ಕರಾವಳಿಯಾದ್ಯಂತ ವರ್ಷಧಾರೆ, ಜಲಧಾರೆ ಎಲ್ಲಿ ನೋಡಿದರಲ್ಲಿ ಜಲಪಾತಗಳು ಧುಮುಕುವಂಥದ್ದು. ದಿನಪೂರ್ತಿ ನಾವು ಎಲ್ಲಿ ಹೊರಗಡೆ ಹೋಗುವಾಗಿಲ್ಲ. ಇದನ್ನು ನಾವು ನಮ್ಮ ತುಳುನಾಡು ಸಂಸ್ಕೃತಿಯಲ್ಲಿ ಆಟಿ ತಿಂಗಳು ಅಂತ ಕರಿತೇವೆ. ಈ ಹಿಂದಿನ ಕಾಲದಲ್ಲಿ ಆಟಿ ತಿಂಗಳು ಅಂತ ಹೇಳಿದ್ರೆ ಬಹಳ ಕಷ್ಟ ಕಾರ್ಪಣ್ಯದ ದಿನವಾದ್ದರಿಂದ ಆ ಸಮಯಕ್ಕೆ ಏನೂ ಸಿಗುವುದಿಲ್ಲ ಹೇಳುವ ಕಾರಣಕ್ಕೆ ಸ್ಥಳೀಯವಾಗಿಯೇ ಸಿಗುವಂಥ ಆಹಾರ ಪದಾರ್ಥಗಳನ್ನೇ ಬಳಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ, ಕೇಳಿ ತಿಳ್ಕೊಂಡಿದ್ದೇವೆ. ಆ ಆಟಿಯ ಆಚರಣೆ ಆಗಿದೆ. ಯಾಕಂದರೆ ಈಗ ಸಿಗುವಂಥ ಹಲಸು, ಗೆಣಸು, ತಿಮರೆ, ತೆಜಂಕು, ಚೇವು ಅಥವಾ ಹಲಸಿನ ಬೀಜ, ಪೂಂಬೆ, ಬೊಂಬೆ, ಹೀಗೆ ಏನೆಲ್ಲ ಸ್ಥಳೀಯವಾಗಿ ಸಿಗ್ತದೆ ಅದನ್ನೇ ಬಳಸಿಕೊಂಡು ತಿನ್ನುವಂಥ ಒಂದು ಕಾಲ ಇತ್ತು. ಅದನ್ನೇ ನಾವಿವತ್ತು ಆಟಿಯ ಒಂದು ದಿನ ಅಂತ ಹೇಳ್ಕೊಂಡು ಆಚರಣೆ ಮಾಡುವಂಥದ್ದು ಎಲ್ಲೆಲ್ಲೂ ನೋಡ್ತಾ ಇದ್ದೇವೆ. ಒಂದು ರೀತಿಯ ಸಂಭ್ರಮ ಅಂತಲೇ ಹೇಳ್ಬೋದು. ಅದರಲ್ಲಿ ಕೂಡ ಆಟಿ ಕಳಂಜ ಹೇಳುವಂಥದ್ದು ವಿಶೇಷವಾದಂಥ ಒಂದು ಏನು ಪ್ರತೀತಿ. ಅದು ಒಂದು ಧಾರ್ಮಿಕ ಪರಂಪರೆಯ ಭಾವದಲ್ಲಿ ಜನಪದೀಯ ಒಂದು ಆಚರಣೆಯನ್ನು ತರುವಂಥ ಒಂದು ಆಟಿ ಕಳಂಜವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಆಟಿಯ ದಿನಮಾನದಲ್ಲಿ ಹಿಂದಿನ ಕಾಲದಲ್ಲಿ ಬಹಳ ಕಷ್ಟ ಇರುವುದರಿಂದ ಇಂಥ ವಸ್ತುಗಳನ್ನೇ ಬಳಸಿಕೊಂಡು ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಿದ್ರು. ಆದರೆ ಈ ವಸ್ತುಗಳಲ್ಲಿ ಯಥೇಚ್ಛವಾದ ಪೋಷಕಾಂಶಗಳಿರುವಂಥದ್ದು, ಜೀವಸತ್ವಗಳಿರುವಂಥದ್ದು, ಆರೋಗ್ಯ ಮತ್ತು ಆಹಾರದ ಒಂದು ಉನ್ನತ ಮಟ್ಟವನ್ನು ಕಾಯುವಂಥ ಒಂದು ವಸ್ತುಗಳಾಗಿದ್ದು ಅದರ ಮಹತ್ವ ಇವತ್ತಿನ ಹೊಸ ಪೀಳಿಗೆಯ ಜನರು ಮರಿತಾ ಇದ್ದಾರೆ. ಈ ಆಟಿಯ ವೈಭವ ಹೇಳುವಂಥದ್ದು ಅದು ನೈಪಥ್ಯಕ್ಕೆ ಸರಿತಾ ಇರುವಂಥದ್ದು ಬಹಳ ವಿಷಾದನೀಯವಾದಂಥ ವಿಷಯ. ಈತನ್ಮಧ್ಯೆ ನಾವು ಅಲ್ಲಲ್ಲಿ ಆಟಿಯ ಆಚರಣೆಗಳನ್ನು, ಆಟಿಡೊಂಜಿ ಕೂಟ, ಆಟಿಡೊಂಜಿ ದಿನ, ಈ ಥರದ ಸಂಭ್ರಮಗಳನ್ನು ಆಚರಿಸುವಂತ ನಾವು ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಉಳ್ಳಾಳದ ಅನುದಾನಿತ ಭಾರತ ಪ್ರೌಢಶಾಲೆಯಲ್ಲಿ ಸಹ ಈ ಆಟಿಯ ಒಂದು ಸಂಭ್ರಮವನ್ನು ಮಕ್ಕಳಿಗೆ ಅದರ ಮಹತ್ವವನ್ನು ತಿಳಿ ಹೇಳುವಂಥ ಕೆಲಸ ಆಗ್ತಾ ಇದೆ. ಪ್ರತಿ ವರ್ಷ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಆಟಿಯ ಏನು ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ನಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗ, ಅದರ ಜೊತೆಗೆ ಪ್ರಧಾನವಾಗಿ ಅಲ್ಲಿಯ ವಿಜ್ಞಾನ ಶಿಕ್ಷಕರಾಗಿರುವಂಥ ಪ್ರಜ್ಞಾರವರು, ಇವರೊಬ್ಬ ಕ್ರಿಯಾಶೀಲ ಮತ್ತು ಪ್ರತಿಭಾನ್ವಿತ ಸಂಪನ್ಮೂಲ ವಿಜ್ಞಾನ ಶಿಕ್ಷಕರು. ಇವರು ಹಲವಾರು ವರ್ಷಗಳಿಂದ ನಾವು ನೋಡಿದ ಹಾಗೆ ಈ ಆಟಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದನ್ನು, ಪ್ರಾಯೋಗಿಕವಾಗಿ ತಿಂಡಿ ತಿನಿಸುಗಳನ್ನು ತಯಾರಿಸುವಂಥದ್ದು, ಸ್ಥಳೀಯವಾಗಿ ಸಿಗುವಂಥ ಅವರ ತೋಟದಲ್ಲೇ ತಯಾರಾಗುವಂಥ ಸ್ಥಳೀಯ ಪದಾರ್ಥಗಳನ್ನೇ ಬಳಸಿಕೊಂಡು ಮಕ್ಕಳಿಗೆ ಅದನ್ನು ಹೇಗೆ ತಯಾರಿಸುವುದು ಮತ್ತು ಅದರ ಸ್ವಾದ ಹೇಗೆ ಮತ್ತು ವೈಜ್ಞಾನಿಕವಾಗಿ ಅದು ಎಷ್ಟು ಮಹತ್ವ ಇರುವಂಥದ್ದನ್ನು ಹೇಳೋದನ್ನು ಹೇಳ್ಕೊಡ್ತಾ ಬಂದಿದ್ದಾರೆ. ಈ ಜ್ಞಾನ ಮುಂದೆ ಸಂಸ್ಕೃತಿಯಾಗಿ, ಜ್ಞಾನದ ಹರಿವು ಸಂಸ್ಕೃತಿಯ ಹರಿವಾಗಿ ಆಚರಣೆ ಆಗ್ತದೆ. ಯಾಕಂದರೆ ಮುಂದಿನ ಪೀಳಿಗೆಗೆ ಈ ಜ್ಞಾನದ ಹರಿವು ಹೋಗಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವರು ಮಾಡ್ತಾ ಇರುವಂಥ ಒಂದು ಕಾರ್ಯ ಏನು ನಾವು ಹೇಳ್ತೇವೆ ಸ್ತುತ್ಯಾರ್ಯ ಅಂತ ಹೇಳ್ಬೋದು. ಇದು ಇಂಥ ಒಂದು ಅನುಕರಣೀಯ ಮತ್ತು ಅನುಸರಣೀಯವಾದ ಕಾರ್ಯವನ್ನು ಮಾಡ್ತಾ ಇರುವುದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಮತ್ತು ನಮಗೆಲ್ಲರಿಗೂ ವಿಜ್ಞಾನ ಶಿಕ್ಷಕರಿಗೆ ನಮ್ಮ ಒಬ್ಬ ವಿಜ್ಞಾನ ಶಿಕ್ಷಕರು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರವಾಗಿದೆ. ಬಹುಶಃ ಮುಂದಿನ ದಿನಮಾನದಲ್ಲಿ ಸಹ ಇದನ್ನು ಇನ್ನೂ ಚೆನ್ನಾಗಿ ಆಚರಿಸಬೇಕು ಹೇಳುವಂಥ ಆಶಯ ನಮ್ಮೆಲ್ಲರದು. ಧನ್ಯವಾದಗಳು.